ಆ ವ್ಯಕ್ತಿ ಈ ದೇವಸ್ಥಾನದ ಒಂದೊಂದು ಇಟ್ಟಿಗೆನಲ್ಲಿ ಇದ್ದಾರೆ. ಕಟ್ಟಬೇಕು ಅಂತ ಹೇಳಿ ಪಾಯಗಳು ಮಾಡಿದ್ದಾರೆ. ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ 2-3 ಕಡೆ ಪಾಯಗಳು ಮಾಡಿದ್ದಾರೆ. ಕಾರಣಾಂತರದಿಂದ ದೇವಸ್ಥಾನ ಹೇಳಿಲ್ಲ, ಮೇಲಕ್ಕೆ ಹೇಳಿಲ್ಲ, ದೇವಸ್ಥಾನ ಕಟ್ಟಕ್ ಆಗ್ಲಿಲ್ಲ ಅವ್ರು ಯಾರ ಕೈನಲ್ಲೂ. ಸೊ ಕಾರಣಾಂತರದಿಂದ ಈ ಕಳೆದ ಒಂದು 30 ವರ್ಷಗಳಿಂದನೂ ನಮ್ಮ ತಂದೆಯವರು ಇದನ್ನ ಪ್ರತಿನಿತ್ಯ ಶಬ್ದ ಮಾಡ್ತಾನೆ ಇದ್ರು. ನಮ್ಮನೆ ದೇವ್ರು ನಾವು ದೇವಸ್ಥಾನ ಮಾಡ್ಬೇಕಪ್ಪ, ದೇವಸ್ಥಾನ ಮಾಡ್ಬೇಕು. ಯಾರು ಹೇಳಿದ್ರು ನಾವು ದೇವಸ್ಥಾನ ಮಾಡ್ಲೇಬೇಕು. ಮನ್ಸಿರ್ಲಿಲ್ಲ, ಯಾಕಂದ್ರೆ ಕೆಲವು ಅಷ್ಟೊಂದು ಆಸಕ್ತಿ ನನಗೆ ಇರ್ಲಿಲ್ಲ. ತುಂಬಾ ಜನಗಳದ್ದು ಸಹಾಯ ಬೇಕಾಗತ್ತೆ. ಹಾಗಾಗಿ ಎಲ್ಲಾ ಜನತೆಯ ಬಳಿ ಹೋಗ್ಬೇಕಾಗತ್ತೆ. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡೋ, ನಾನ್ ಕಟ್ತೀನಿ ಕಣ ದೇವಸ್ಥಾನ ಅಂತ ನಮ್ಮ ತಂದೆನೆ. ಇವತ್ತವರು ನಮ್ ಜೊತೆಲಿ ಇಲ್ಲದೆ ಇರ್ಬೋದು, ಬಂದ್ರೆ ದೊಡ್ಡ ಬಂದಿಲ್ಲ ಅಂದ್ರೂ ಅವರೇ ಕಟ್ತಾ ಇರೋರು. ಯಾಕಪ್ಪ ಇಷ್ಟೊತ್ತಾದ್ರೂ ಬಿಡ, ಯಾವನ್ ಅವನ್ ಕಟ್ಕೊಂಡೇನೋ, ಅವನಿಗೆ ಹಗಲು ರಾತ್ರಿ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಇಚ್ಛೆ ಇದೆ, ಮನಸ್ಸಿದೆ. ನೋಡೋಣ, ಭಗವಂತ ಅವನ ಒಂದು ಪ್ರೇರೇಪಣೆ, ಅವನ ಇಚ್ಛೆ ಹೇಗಿದೆ ಅಂತ ನಡ್ಕೊಂಡು ಹೋಗುತ್ತೆ. ಭಗವಂತ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಅವನ ಕೃಪಾ ಕಟಾಕ್ಷ, ಅವನ ಮಹಿಮೆ ಭಕ್ತರನ್ನೆಲ್ಲ ಹೇಗೆ ಸೆಳಿಬೇಕು. ಹೆಸರಿಗೆ ಅವನು ಅನ್ನದಾನೇಶ್ವರ. ಅವನ ಹೆಸರಿಗೆನೆ ಅವನು ಭಕ್ತರನ್ನ ಸೆಳ್ಕೊಳ್ಳೋದು ಗೊತ್ತು. ಭಕ್ತರನ್ನ ಕರೆದು ಆಶೀರ್ವಾದ ಕೊಟ್ಟು ಆ ಭಕ್ತರಿಗೆ ಒಂದು ಅನ್ನದಾಸೋಹ ಮಾಡೋದು ಅವನ ಇಚ್ಛೆ. ಅದು ಅವರು ನಮ್ಮಗಳ ಮುಖಾಂತರ, ನಮ್ಮ ಸ್ನೇಹಿತರ ಮುಖಾಂತರ, ನಮ್ಮ ಬಂಧು ಬಾಂಧವರ ಮುಖಾಂತರ, ನಮ್ಮ ಈ ಸುತ್ತಮುತ್ತಲ ಗ್ರಾಮಗಳ ಮುಖಾಂತರ ಆ ಸ್ವಾಮಿ ಒಂದು ಅನ್ನದಾಸೋಹವನ್ನು ಮಾಡ್ತಾ ಇದ್ದಾನೆ. ವರ್ಷದಲ್ಲಿ 4 ಬಾರಿ ಆದರೂ ನಾನು ಈ ಅನ್ನದಾಸೋಹ ಕಾರ್ಯಕ್ರಮವನ್ನು ನಾನು ಈ ನಮ್ಮ ದೇವಾಲಯದಲ್ಲಿ ನಡೆಸ್ತಾ ಇರ್ತೀನಿ. ಕೆಲವು ಹಬ್ಬಗಳಲ್ಲಿ, ವಿಶೇಷವಾಗಿ ಕಾರ್ತಿಕ್ ಮಾಸ ಬಂದಾಗ, ಮತ್ತೆ ಈ ನಮ್ಮ ಶಿವರಾತ್ರಿ ಸಮಯದಲ್ಲಿ, ಹಾಗೂ ಈ ವಾರ್ಷಿಕೋತ್ಸವ ಜಾತ್ರೋತ್ಸವ ಸಮಯದಲ್ಲಿ ನಾನು ಇದನ್ನ ಪ್ರಯತ್ನ ಮಾಡಿ, ನನ್ನ ತಕ್ಕ ಮಟ್ಟಿಗೆ ನಾನು ಪ್ರಯತ್ನ ಮಾಡಿ, ಆ ಸ್ವಾಮಿಯ ಪ್ರೇರೇಪಣೆಯ ಮೇರೆಗೆ, ಅವರ ಅಪ್ಪಣೆಯ ಮೇರೆಗೆ ನಾನು ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ನನ್ನ ಹೆಸರು ಹೇಳಿ 4 ಜನಕ್ಕೆ ಅನ್ನ ಹಾಕೋ ಸಾಕು. ಅದು 4 ಜನಕ್ಕೆ ಅಂತ ನಿನ್ನ ಹೆಸರು ಹೇಳಿದೆ, ಅದು 4 ಲಕ್ಷ ಜನಕ್ಕೆ ಆಗ್ಬೋದು. ನನ್ನ ಹೆಸರು ಹೇಳಿ 4 ಜನಕ್ಕೆ ಅನ್ನದಾಸೋಹ ಮಾಡು ಅಂತ ಹೇಳಿದ್ದಾರೆ. ಅವರ ಒಂದು ಅಪ್ಪಣೆಯ ಮೇರೆಗೆ, ಅವರ ಪ್ರೇರೇಪಣೆಯ ಮೇರೆಗೆ ನಾನು ನಿರಂತರವಾಗಿ ಆ ಸ್ವಾಮಿಯ ಕಾರ್ಯದಲ್ಲಿ, ಈ ಧರ್ಮ ಕಾರ್ಯಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಈ ಸೇವೆನ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಮುಂದಕ್ಕೆ ಭಗವಂತನ ಇಚ್ಛೆ, ಇದನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾನೆ, ಯಾವ ಮಟ್ಟಿಗೆ ಬೆಳೆಸ್ತಾನೆ, ಯಾವ ಥರ ಈ ಭಕ್ತರನ್ನ ಒಂದು ಭಕ್ತ ಸಾಗರನ್ನ ಹೆಚ್ಚಿಸ್ಕೊಂಡು ಹೇಗೆ ನಿತ್ಯ ದಾಸೋಹ ಕೂಡ ಆಗ್ಬೋದು ಮುಂದಿನ ದಿನಗಳಲ್ಲಿ, ಅದು ಅವ್ರ ಇಚ್ಛೆ. ಅದು ನಮ್ಮ ಪ್ರಯತ್ನದಲ್ಲಿ ನಾವಿದ್ದೀವಿ. ನನ್ನ ಹೆಸರು ಗುರು ಗಂಗಾಧರ್ ಅಂತ. ನಾನು ಬ್ಯಾಂಗ್ಳೂರು ರಾಜಾಜಿನಗರದಲ್ಲಿರೋದು. ನಮ್ಮ ವೆಂಕಟೇಶ್ ಸಾರು ನಮ್ಮ ಕುಟುಂಬದ ಒಂದು ಸದಸ್ಯರಾಗಿದ್ದಾರೆ. ಕುಟುಂಬದ ಸದಸ್ಯರಂದ್ರೆ ನಮ್ಮದೊಂದು ಟೀಮ್ ಇದೆ, ಒಂದು ಕಿಟ್ಟಿ ಪಾರ್ಟಿ ಗ್ರೂಪ್ ಅಂತ ಮಾಡ್ಕೊಂಡಿದ್ವಿ. ಆ ಕುಟುಂಬದ ಸದಸ್ಯರಲ್ಲಿ ವೆಂಕಟೇಶ್ ಸಾರ್ ಕೂಡ ಒಬ್ಬರಿದ್ದಾರೆ. ಕಳೆದ 3 ವರ್ಷಗಳಿಂದ ನಮಗೆ ಈ ಒಂದು ದೇವಸ್ಥಾನಕ್ಕೆ ಆಹ್ವಾನ ಮಾಡ್ತಾ ಇದ್ದಾರೆ. ಸೊ ನಾವು ಬರ್ತಾ ಇದ್ವಿ. ನಮ್ಮ ಒಂದು ಸ್ನೇಹಿತರುಗಳು ಯಾರ್ಯಾರಿದ್ದಾರೆ, ಯಾರು ಅವ್ರ ಟೈಮ್ ಫ್ರೀ ಇರುತ್ತೆ, ಅವ್ರು ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ. ಇದು ಸತ್ಯ ಅನ್ನೋದು ಇಲ್ಲದೆ ಇದ್ರೆ ಅದರಲ್ಲಿ ಯಾವುದು ಸಾರಾಂಶ ಅನ್ನೋದು ಏನೂ ಇರಲ್ಲ. ಹಾಗಾಗಿ ನಮ್ಮ ಬೆಟ್ಟದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸತ್ಯ ಅನ್ನೋದು ಸಾಕಷ್ಟಿದೆ. ನಾವು ನೋಡ್ತಾ ಇದೀವಿ. ಆ ದೇವರ ಹತ್ರ ಏನೇ ಪ್ರಾರ್ಥನೆ ಮಾಡ್ಕೊಂಡ್ರು ಕೂಡ ಅದು ಸಕ್ರಿಯವಾಗಿ ಆಗ್ತಾ ಇದೆ, ಅದು ಪೂರ್ಣಗೊಳ್ತಾ ಇದೆ. ನಮಗೆಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಮತ್ತೆ ಇವತ್ತಿನ ದಿವಸ ನಾವು ದೇವಸ್ಥಾನದಲ್ಲಿ ಏನು ನೋಡ್ತಾ ಇದೀವಿ ಅಷ್ಟು ಕೂಡ ಆ ದೇವರದ್ದು ಒಂದು ನಂಬಿಕೆ ಅನ್ನೋದು ಇಲ್ಲದೆ ಇದ್ರೆ ಯಾವುದು ನಡೆಯಲ್ಲ. ಒಂದು ಉಲ್ಕಡ್ಡಿ ಕೂಡ ಮುಂದೆ ಬರ್ಬೇಕಾದ್ರೆ ನಂಬಿಕೆ ಬೇಕಾಗತ್ತೆ. ಆ ಒಂದು ನಂಬಿಕೆ, ಒಂದು ವಿಶ್ವಾಸ ಈ ದೇವಸ್ಥಾನದಲ್ಲಿದೆ. ನಮ್ಮ ವೆಂಕಟೇಶ್ವರಿಂದ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಬಂದು ಈ ಒಂದು ಸ್ವಾಮಿ ದರ್ಶನ ಮಾಡಿ ಮತ್ತೆ ನಾವು ಇವತ್ತು ಪುನೀತರಾಗಿದ್ದೀವಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಈ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ. ಇಲ್ಲಿವರೆಗೂ ಆದಷ್ಟು ಭಗವಂತನ ಸಹಕಾರ ಕೊಟ್ಟಿರೋದ್ರಿಂದ ನಡ್ಸ್ಕೊಂಡ್ ಬಂದಿದ್ದೀವಿ. ಮುಂದೆ ಅವ್ರಿಗೆ ಸೇರಿದ್ದು ಅದು ವರ್ಷ ಬೆಳೆದು ಒಂದು ಅಭಿವೃದ್ಧಿ ಕೊಟ್ಟು ಒಂದು ಇಂಪ್ರೂವ್ ಆಗಿ ನಡ್ಕೊಂಡು ಹೋಗೋ ಕರ್ತವ್ಯ ಬೇಕು ಅಂತ ನಾನು ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬಂದು ಇದು ಸತತ 3ನೇ ವರ್ಷದ್ದು. ಪ್ರತಿ ವರ್ಷವೂ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಹೊಂದುತ್ತಾ ಇರುವಂತ ದೇವಸ್ಥಾನಗಳಲ್ಲಿ ಇದು ಒಂದು. ಶ್ರೀಯುತ ವೆಂಕಟೇಶಣ್ಣನವರು ನಮ್ಮ ಬಹಳ ಆತ್ಮೀಯರು, ಫ್ಯಾಮಿಲಿ ಫ್ರೆಂಡ್ಸ್, ಬಹಳ ಆತ್ಮೀಯರಲ್ಲಿ ಆತ್ಮೀಯರು. ನಮಸ್ತೆ, ನನ್ನ ಹೆಸರು ಮರಳವಾಡಿ ಮಂಜು ಅಂತ.
ಶ್ರೀಯುತರು ಡಾಕ್ಟರ್ ಸಿ ವೆಂಕಟೇಶಣ್ಣ ಅಂತ ಅವರು ನಮಗೆ ಮಾರ್ಗದರ್ಶಕರು, ಸಮಾಜ ಸೇವಕರು, ಈ ಒಂದು ದೇವಾಲಯದ ಸಂಸ್ಥಾಪಕರು ಹೌದು. ಅವರು ಬರೀ ಧಾರ್ಮಿಕ ಕಾರ್ಯಗಳಲ್ದಿರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಿರಂತರವಾಗಿ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಅವ್ರಿಗೆ ಇದಕ್ಕೆಲ್ಲದಕ್ಕೂ ಕಾರಣ ಈ ಬೆಟ್ಟದ ಕಾಲಭೈರವ ಅಂತ ನಾನಾದ್ರೂ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಕಾಲಭೈರವೇಶ್ವರ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ನಮ್ಮಂತ ನೂರಾರು ಯುವಕರಿಗೆ, ಸ್ಟೂಡೆಂಟ್ಸ್ಗೆ, ಕಷ್ಟದಲ್ಲಿರೋರಿಗೆ, ನಿರ್ಗತಿಕರಿಗೆ ಆ ಥರ ಎಲ್ಲ ಸಹಾಯ ಮಾಡೋ ಗುಣ ಅವರಲ್ಲಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಇದು ಹೇಳೋದಕ್ಕೆ ವಾರ್ಷಿಕೋತ್ಸವ ಅಷ್ಟೇ. ವರ್ಷ ಪೂರ್ತಿ ಈ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆಗೆ, ಶಿವರಾತ್ರಿಗೆ ನಾನಾ ಕಾರ್ಯಕ್ರಮಗಳು ವಿವಿಧ ರೀತಿ ವಿಜೃಂಭಣೆಯಿಂದ ನಡೀತಾನೆ ಇರ್ತದೆ. ಈ ರೀತಿ ಕಾರ್ಯಕ್ರಮಗಳಿಗೆ ನಮ್ಮ ಬೆಂಬಲ ಸದಾ ಇರುತ್ತೆ. ಅವ್ರು ಇದೇ ರೀತಿ ಕಾರ್ಯಕ್ರಮಗಳು ನಡೆಸ್ಕೊಡ್ತಾ ಇರಲಿ, ಎಲ್ಲರ ಮೇಲೆ ಕಾಲಭೈರವನ ಕೃಪೆ ಇರಲಿ ಅಂತ ಬಯಸ್ತೀನಿ. ಚೆನ್ನಾಗಿ ಇದು ವಾರ್ಷಿಕೋತ್ಸವ ಚೆನ್ನಾಗಿ ಮಾಡ್ತಾರೆ. 8 ವರ್ಷದಿಂದ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಬೆಂಬಲ ಎಲ್ಲ ಜನ ಒಗ್ಗಟ್ಟಿನ ತಗೊಂಡು ಚೆನ್ನಾಗಿ ಶ್ರದ್ಧೆ ವಹಿಸಿ ಮಾಡ್ತಾರೆ. ಎಲ್ಲರಿಗೂ ಮುಟ್ಟಿಸ್ಕೊಂಡು. ಆರೋಹಳ್ಳಿ ತಾಲೂಕು ಮರಳವಾಡಿ ಹೋಬಳಿ ಬೆಟ್ಟಹಳ್ಳಿ ತೇರುಬೀದಿ ಗ್ರಾಮದಲ್ಲಿ ಶ್ರೀ ಬೆಟ್ಟದ ಭೈರವೇಶ್ವರ ಮಹಾಸ್ವಾಮಿಯವರ 8ನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವವನ್ನು ವೃಷಭಾದ್ರಿ ವೆಂಕಟೇಶ್ವರವರ ಒಂದು ಸಹಯೋಗದೊಂದಿಗೆ ಹಾಗೆ ವೃಷಭಾದ್ರಿ ವೆಂಕಟೇಶ್ವರವರ ಒಂದು ತಂಡದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದ ಪೂಜಾ ನೇತೃತ್ವವನ್ನು ತುಮಕೂರಿನ ಸಿದ್ಧಗಂಗಾ ಮಠದ ವೈದಿಕ ಪುರೋಹಿತರುಗಳಾದಂತಹ ರೇಣುಕಾರಾಧ್ಯ ಶಾಸ್ತ್ರಿಗಳು, ವಿದ್ವಾನ್ BS ಮಂಜುನಾಥ್ ಶಾಸ್ತ್ರಿಗಳು, ರುದ್ರೇಶ್ ಶಾಸ್ತ್ರಿಗಳವರ ವೈದಿಕ ನೇತೃತ್ವದಲ್ಲಿ ನಿನ್ನೆಯಿಂದಲೂ ಸಹ ಈ ಪೂಜಾ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ನಿನ್ನೆ ಗಂಗಾ ಪೂಜೆ, ಗಣಪತಿ ಪೂಜೆ, ಆಲಯ ಪ್ರವೇಶ, ಸ್ವಸ್ತಿ ಪುಣ್ಯಾಹ, ನಾಂದಿ ಸಮಾರಾಧನೆಯೊಂದಿಗೆ ಋತ್ವಿಗ್ವರಣ ಪೂರ್ವಕ ನವಗ್ರಹ ಪೂಜೆ, ಮೃತ್ಯುಂಜಯ ಪೂಜೆ ಹಾಗೂ ಮಹಾಗಣಪತಿ ಹೋಮ, ನವಗ್ರಹ ರುದ್ರಹೋಮ ಪೂಜಾ ಸಹಿತ ಇಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದಲೂ ಸಹ ಈ ಪೂಜಾ ಕಾರ್ಯಕ್ರಮದ ರುದ್ರಾಭಿಷೇಕ ಹಾಗೂ ಮಹಾಪೂರ್ಣಾವತಿ, ಆಲಯಕ್ಕೆ ದಿಗ್ಬಲಿ, ಈಗ ಒಳಗಡೆ ಹೂವಿನ ಅಲಂಕಾರ ಹಾಗೂ ದಾಳಿಂಬೆ ಅಲಂಕಾರ ಹಾಗೂ ಶ್ರೀ ಸ್ವಾಮಿಗೆ ಅಷ್ಟೋತ್ತರ, ಮಹಾಮಂಗಳಾರತಿ, ರಾಜೋಪಚಾರ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು, ಈ ಪೂಜಾ ಕಾರ್ಯಕ್ರಮಕ್ಕೆ ಆಜುಬಾಜು ಗ್ರಾಮಸ್ಥರು, ಬೆಟ್ಟಹಳ್ಳಿ ಗ್ರಾಮಸ್ಥರು, ತೇರುಬೀದಿ ಗ್ರಾಮಸ್ಥರು ಎಲ್ಲಾ ಸದ್ಭಕ್ತಾದಿಗಳು ಆಗಮಿಸಿ ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ದೈವಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸಿಕೊಳ್ಳುತ್ತಾ, ಇಂತಹ ಕಾರ್ಯಕ್ರಮವನ್ನು ಈಗ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುವ ಸಮಯದಲ್ಲಿ ಇಂತಹ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ, ಸುಂದರ ಸಮಾರಂಭವನ್ನಾಗಿ ಆಯೋಜನೆ ಮಾಡುವಂತಹ ದೇವಾಲಯದ ಸಮಿತಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ.